ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕೋಲಾರ ಪ್ರಾದೇಶಿಕ ನೌಕರರ ಶತಶೃಂಗ ಸೀಸನ್ 3 ಕ್ರಿಕೆಟ್ ಟೂರ್ನಮೆಂಟ್ 2026ಗೆ ಡಿಐಜಿಪಿ ದೇವರಾಜ್ ಚಾಲನೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕೋಲಾರ ವಲಯದಿಂದ 2 ದಿನಗಳ ಕಾಲ ನಡೆದ 8 ತಂಡಗಳ ಶತಶೃಂಗ ಸೀಸನ್ 3 ಕೋಲಾರ ತಾಲೂಕಿನ ಕೋರಗಂಡನಹಳ್ಳಿಯ ಕ್ರಿಕೆಟ್ ಮೈದಾನದಲ್ಲಿ ಡಿಐಜಿಪಿ ಡಿ ದೇವರಾಜ್ ರವರು ಕ್ರಿಕೆಟ್ ಟೂರ್ನಮೆಂಟ್ಗೆ ಕ್ರಿಕೆಟ್ ಬಾಲ್ ಹೊಡೆಯುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಡಿಎಸ್ಎಸ್ ಮುಖಂಡ ಒಕಲೇರಿ ರಾಜಪ್ಪ, ವರ್ಧಗಾನಹಳ್ಳಿ ವೆಂಕಟೇಶ್, ಬೆಳಮಾರ್ನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರಶೇಖರ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪ್ರಾದೇಶಿಕ ವಲಯ ವ್ಯವಸ್ಥಾಪಕರಾದ ಎಂಇ ವಿನಯ್, ಮುಖ್ಯ ವ್ಯವಸ್ಥಾಪಕರಾದ ಎಸ್ಎನ್ ಶ್ರೀರಾಮಪ್ಪ, ಮುಖ್ಯ ವ್ಯವಸ್ಥಾಪಕರಾದ ಎಸ್ಎನ್ ಶ್ರೀರಾಮಪ್ಪ, ಹಿರಿಯ ವ್ಯವಸ್ಥಾಪಕರಾದ ಮಲ್ಲೇಶ್ ಕುಮಾರ್ ಯುಎನ್, ಕ್ರಿಕೆಟ್ ಟೂರ್ನಮೆಂಟ್ನ ಸಂಘಟನಾ ಸಮಿತಿ ಮುಖ್ಯಸ್ಥರಾದ ವಾಸುದೇವ್, ಪೂರ್ಣಚಂದ್ರ, ಮುಗಬಾಳ ಶಾಖೆ ಹಿರಿಯ ವ್ಯವಸ್ಥಾಪಕರಾದ ನಾಗೇಶ್ವರ ರಾವ್ ಮುಂತಾದ ಪ್ರಮುಖರು ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಸೊ ಭಾಳ ಚೆನ್ನಾಗಿ ನಾನು ನೋಡಿದೆ ಆಗಲಿಂದ ನಾನು. ಸೊ ನಾವು ಸ್ಟೇಡಿಯಂ ಒಂದು ಕ್ರಿಕೆಟ್ ಗ್ರೌಂಡ್ ಮಾಡೋದ್ರ ಜೊತೆಗೆ ನಾನು ಬೆಳಗ್ಗೆ ಬಂದಾಗ ನೀವೆಲ್ಲ ಇಲ್ಲಿ ಭಾಳ ಹುಮ್ಮಸ್ಸಿನಿಂದ ಆ್ಯಕ್ಟಿವ್ ಆಗಿ ನೀವು ಈ ಗ್ರೌಂಡ್ನಲ್ಲಿ ಆಡ್ತಾ ಇದ್ದು ನೋಡಿ ನೀವೆಲ್ಲ ಬಂದು ಇಲ್ಲಿ ಆಡೋದು ನಮ್ಮೂರಿಗೊಂದು ಕಳೆ ಅನ್ನಿಸ್ತು. ಹಾಗಾಗಿ ಬೆಳಗ್ಗೆ ಇದ್ದರೆ ಈ ಹಳ್ಳಿಯಲ್ಲಿ ಏನೂ ಇರ್ತಿರ್ಲಿಲ್ಲ. ಒಂದು ಹಳ್ಳಿ ಭಾಳ ಯಾವಾಗ ಮಲಗಿದ್ದಂಗೆ ಇರ್ತಿತ್ತು. ಈ ಕ್ರಿಕೆಟ್ ಗ್ರೌಂಡ್ ಆದ ನಂತರ ಶನಿವಾರ ಭಾನುವಾರ ಇಲ್ಲಿ ಏನೋ ಒಂದು ಆ್ಯಕ್ಟಿವಿಟೀಸ್ ಭಾಳಷ್ಟು ಜನ ಬರ್ತಾರೆ. ಭಾಳ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ತಾಲೂಕುಗಳಿಂದ ಭಾಳಷ್ಟು ಜನ ನಮ್ಮ ಊರಿಗೆ ಬಂದು ನಮ್ಮೂರನ್ನ ನೋಡೋಂಗೆ ಆಯಿತು. ಹಾಗಾಗಿ ನೀವೆಲ್ಲ ಇಲ್ಲಿ ಬಂದಿದ್ದು ಭಾಳ ಸಂತೋಷ. IAS ಇಂಟ್ರಿಗೆ ಹೋಗಿ ಬಂದ ನಂತರ ಒಂದು ಗ್ರೀನ್ ಹೌಸ್ ನರ್ಸರಿ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನಮ್ಮೂರಲ್ಲಿ ಒಂದು ನರ್ಸರಿ ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆಗೆ ಭಾಳಷ್ಟು ಬೇರೆ ಬೇರೆ ಬಿಸ್ನೆಸ್ಸನ್ನು ಶುರು ಮಾಡಿದೆ. ಸೊ ಯಾವ ಬ್ಯಾಂಕಲ್ಲಿ ಓಪನ್ ಮಾಡೋದು ಅಕೌಂಟು ಅಂತ ನೋಡಿದಾಗ ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾನು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದು ಕೋಲಾರ ಗ್ರಾಮೀಣ ಬ್ಯಾಂಕು ಮುದುವತ್ತಿ ಶಾಖೆ. ಇವತ್ತಿಗೂ ನನ್ನ ಬ್ಯಾಂಕ್ ಅಕೌಂಟ್ ಮುದುವತ್ತಿನಲ್ಲಿ ಜೀವಂತವಾಗಿದೆ. ಸೊ ಅದೊಂದು ಭಾಳ ಸಂತೋಷ. ನೀವೆಲ್ಲ ಬಂದಿದ್ದೀರಿ, ವಾರ ಪೂರ್ತಿ ದುಡಿದು, ತಿಂಗಳ ಪೂರ್ತಿ ದುಡಿದು ಈ ಥರದೊಂದು ವೀಕೆಂಡಲ್ಲಿ ಒಂದು ಟೂರ್ನಮೆಂಟ್ ಮಾಡ್ತಾಯಿದ್ದೀರಿ. ಸೊ ನಿಮಗೆಲ್ಲ ಒಳ್ಳೇದಾಗಲಿ. ಈ ಗ್ರೌಂಡನ್ನು ಎಂಜಾಯ್ ಮಾಡಿ ಇದನ್ನು ನೀವೆಲ್ಲ ಬಳಸ್ಕೊಳ್ತಾರೆ ನೋಡಿದ್ರೆ ಒಂದು ಸಣ್ಣ ಆಲೋಚನೆ ಮಾಡಿ ಈ ಗ್ರೌಂಡ್ನ ಮಾಡಿದ್ದಕ್ಕೂ ಸಾರ್ಥಕತೆ ಇದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಜೈ ಕರ್ನಾಟಕ. ನನಗೂ ಆಸೆ ಇದೆ ರಿಟೈರ್ ಆಗಿರೋ ಮುಂಚೆ ಇದೊಂದು ಇನ್ನೊಂದು 4th ಮಾಡೋಣ ಅಂತ. ಏಪ್ರಿಲ್ ಆರ್ ಮೇ, ಬಿಫೋರ್ ಮೇ ಮಾಡೋಣ. ಓಕೆ, ಥ್ಯಾಂಕ್ ಯು. ಬಿಸ್ನಾದ್ರು ಕೂಡ ಮಾಡೋಣ. ಓಕೆ. ಸೊ ಮೈ ಡಿಯರ್ ಕೊಲೀಗ್ಸ್, ಕೊನೆಗೂ ಈ ನಮ್ಮ ಶತಶೃಂಗ 3 ಅತ್ಯಂತ ಫಲಪ್ರದವಾಗಿ ಮುಕ್ತಾಯಗೊಂಡಿದೆ. ಮೊಟ್ಟ ಮೊದಲ ಬಾರಿಗೆ ರಾಯಲ್ ಚಾಲೆಂಜರ್ಸ್ ಶ್ರೀನಿವಾಸಪುರದವರು ಈ ಸರಿ ವಿನ್ನರ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗೂ ಬಂಗಾರಪೇಟೆ ಟೀಮ್ ಅವರು ರನ್ನರ್ಸ್ ಅಪ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ದ ಟೀಮ್. ಓಕೆ, ಸೊ ಏನ್ಯೂ ರಾಯಲ್ ಚಾಲೆಂಜರ್ಸ್ ಶ್ರೀನಿವಾಸಪುರ won the trophy. Congratulations to all. Well played. Season winner. Again you are winners. Okay. Congratulations to all. ಈ ವರ್ಷದ ಶತಶೃಂಗ 3 ಅತ್ಯಂತ ಫಲಪ್ರದವಾಗಿ ನೆರವೇರಿದೆ. ಒಳ್ಳೆ ಫೀಲ್ಡ್ ಈ ಸರಿ ಸೆಲೆಕ್ಟ್ ಮಾಡಿದ್ದಾರೆ. ಚೆನ್ನಾಗಿತ್ತು ಫೀಲ್ಡು.
ಗೇಮ್ ಚೆನ್ನಾಗಿತ್ತು, ಆಟಗಳು ಚೆನ್ನಾಗಿತ್ತು. ನಿಮ್ಮ ಪ್ರತಿಭೆಗಳನ್ನು, ಈ ಕ್ರೀಡೆಯಲ್ಲಿ ಇರತಕ್ಕಂಥ ಪ್ರತಿಭೆಗಳನ್ನು ಹೊರಹೊಮ್ಮೋದಕ್ಕೆ ಇದೊಂದು ಅವಕಾಶ ಇತ್ತು. ಚೆನ್ನಾಗಿ ಆಡಿ ಗೆಲ್ಲಿಸಿದ್ದೀರಾ. ನಮ್ಮ ಕೋಲಾರ ವಲಯ ಎಷ್ಟು ಯೂನಿಟಿ ಇದೆ, ಎಷ್ಟು ಒಗ್ಗಟ್ಟಿದೆ ಅನ್ನೋದನ್ನು ಈ ಕ್ರೀಡೆ ಮೂಲಕ ನಾವೆಲ್ಲ ಪ್ರದರ್ಶನ ಮಾಡಿದ್ದೇವೆ. ಅದಕ್ಕೆ ನಿಮಗೆಲ್ಲರಿಗೂ ಅಭಿನಂದನೆಗಳು. ಈ ಒಂದು ಟೂರ್ನಮೆಂಟು ಅತ್ಯಂತ ಯಶಸ್ವಿಯಾಗಿ ನಡೆಯಲು ಕಾರಣರಾದಂಥ ಶ್ರೀಯುತ ವಾಸು ಅಂಡ್ ಟೀಮ್, ಪೂರ್ಣಚಂದ್ರ ಆ್ಯಂಡ್ ಯಾರೆಲ್ಲ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಈ ಕ್ರೀಡೆ ಅತ್ಯಂತ ಯಶಸ್ವಿಯಾಗಿ ನಡೆಯಲು ಕಾರಣರಾಗಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳು. ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಓಕೆ ಸರ್, ಜೋಶ್ ಜೋಶ್ ಜೋಶ್. ಜೋಶಲ್ಲೇ